ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ಜೀವನದಲ್ಲಿ ತುಂಬಾ ಕೇರ್ಲೆಸ್ ಎಂಬುದು. ಸಂಜು, ನಿಮ್ಮ ಜೀವನವನ್ನ ಸ್ಟಡಿ ಮಾಡಬೇಕಾದ್ರೆ ನಮಗೆ ಅರ್ಥ ಆದಂತ ಒಂದು ವಿಚಾರ ಏನು ಅಂದ್ರೆ, ನೀವು ಬಾಲ್ಯದಿಂದಲೇ ಸಾಕಷ್ಟು ತುಂಟರು, ಎಲ್ರನ್ನೂ ಗೋಳು ಹುಯ್ಕೋತಾ ಇದ್ರಿ ಅಂತ ಕೇಳ್ಪಟ್ಟಿದ್ದೆ. ಹೌದೌದು. ಆಪ್ಕೆ ಅದಾಲತ್ಗೆ ಸುನಿಲ್ ದತ್ ಸಾಹೇಬ್ರು ಬಂದಿದ್ದಾಗ ಅವರು ನನಗೊಂದು ಕತೆ ಹೇಳಿದ್ರು. ಅವರನ್ನ ಭೇಟಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್, ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇದ್ರಂತೆ. ಮತ್ತೆ ಅವ್ರ ಜೊತೆಗೆ ಮೀಟಿಂಗ್ ಆಗ್ಬೇಕಾದ್ರೆ ಅವರು ಸಿಗರೇಟ್ ಸೇತಾ ಇದ್ರಲ್ಲ, ಆ ಸಿಗರೇಟ್ನ ತುಂಡನ್ನ ಅವರು ಹೊರಗಡೆ ಎಸಿತಾ ಇದ್ರಲ್ಲ, ಅದನ್ನ ಸೇತಾ ಇದ್ದಂತ ಸಂಜಯ್ ದತ್ ಒಂದ್ ದಿವಸ ಸಿಕ್ಕಾಕೊಳ್ತಾರೆ. ರಜತ್ ಭಾಯ್, ಅಲ್ಲಿ ಒಂದು ವರಂಡ ಇತ್ತು. ಸೊ ಅಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲ ಸಿಗರೇಟ್ ಸೇದಿ ಬಿಸಾಕ್ತಾ ಇದ್ರು, ಆಚೆ ಎಸಿತಾ ಇದ್ರು. ನಾನು ಕೆಳಗಡೆ ಬಚ್ಚಿಕೊಂಡು ಆ ಸಿಗರೇಟ್ ತಗೊಂಡು ಸೇತಾ ಇದ್ದೆ. ಹಾಗೆ ಒಂದಿನ ದತ್ ಸಾಬ್ ಹೇಳಿದ್ರು, ಅಲ್ಲಿಂದ ಹೊಗೆ ಹೆಂಗ್ ಬರ್ತಾ ಇದೆ ಅಂತ. ಸೊ ಅವ್ರ ಬಗ್ಗೆ ನೋಡಿದ್ರೆ ನಾನು ಮಲ್ಕೊಂಡಿದ್ದೀನಿ ಸಿಗರೇಟ್ ಸೇದ್ಕೊಂಡು. ಆ ದಿನ ಆದ್ಮೇಲೆ ನನ್ನ ಬೋರ್ಡಿಂಗ್ ಸ್ಕೂಲ್ ಕಳಿಸ್ಬಿಟ್ರು. ಮತ್ತೆ ನಾನ್ ಕೇಳ್ಪಟ್ಟೆ ಕೆಲವು ದಿನ ನಿಮ್ಮನ್ನ ಬಿಸ್ಲಲ್ಲಿ ಕೂಡ ನಿಲ್ಸಿದ್ರಂತೆ. ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ದತ್ ಸಾಬ್ ಜೊತೆಯಲ್ಲಿ. ನಾನ್ ಚಿಕ್ಕವನಿದ್ದೆ. ನಮ್ಮಮ್ಮ ಹತ್ರ ಕದ್ದು ಮುಚ್ಚಿ ನಮ್ಮಪ್ಪ ಸಿಗರೇಟ್ ಸೇದ್ಬೇಕಾದ್ರೆ ನಾನೇ ಸಿಗರೇಟ್ ಸೇದ್ಬಾರ್ದು. ಆಗ ನನಗೆ ಸರಿಯಾಗಿ ಬಿತ್ತು. ದತ್ ಸಾಬ್ ಬಂದ್ರು, ಅರೆ ಸೇದ್ಲಿ ಬಿಡು ಸಿಗರೇಟ್ ಇವನು. ನನಗೆ ಹೇಳಿದ್ರು ಈ ಥರ ಹಚ್ಚು ಅಂತ. ಮತ್ತು ನಾನು ಹಚ್ಚಿದೆ. ಆಮೇಲೆ ಹೇಳಿದ್ರು ಈ ಥರ ಒಳಗೆ ಹೇಳ್ಕೋಬೇಕು ಅಂತ. ಹೇಳ್ಕೊ ಹೊಗೆನ, ಮತ್ತೆ ಮೂಗಿಂದ ಬಿಡು. ನಾನು ಹೇಳ್ಕೊಂಡೆ, ಪೂರ್ತಿ ಸಿಗರೇಟೇ ಆಗೋಯ್ತು. ದತ್ ಸಾಬ್ ಫುಲ್ ತಲೆಗೆಡ್ಸ್ಕೊಂಬಿಟ್ರು. ಮತ್ತೆ ಬಿಸಿಲಲ್ಲಿ ನಿಲ್ಸಿದ್ರು, ಸರಿಯಾಗಿ ಹೊಡೆದ್ರು. ಮತ್ತೆ ಎಲ್ಲ ಅಭ್ಯಾಸಗಳಿಂದ ನಿಮ್ಮನ್ನ ಕಾಪಾಡೋದಕ್ಕೆ ಅಂತ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಹೌದು, ನಾನು ಬೋರ್ಡಿಂಗ್ ಸ್ಕೂಲ್ ಲಾರೆನ್ಸ್ ಸ್ಕೂಲಲ್ಲಿ ಓದ್ತಿದ್ದೆ 11 ವರ್ಷ. ಮತ್ತೆ ಲಾರೆನ್ಸ್ ಸ್ಕೂಲಲ್ಲಿ ನೀವು ಎಂಥ ತುಂಟತನಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ನಿಮ್ಮ ಟೀಚರ್ ಹತ್ರ ಮಾತಾಡಿದ್ವಿ. ಅದಕ್ಕೆ ಸಾಕ್ಷಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದೆಲ್ಲ ಏನು ಅಂತ ನಿಮಗೆ ತೋರಿಸ್ತೀವಿ. ಹಲೋ ಸಂಜು, ಗೊತ್ತಾಯ್ತಾ ಯಾರು ಅಂತ? ನಾನ್ ನಿನ್ನ ಜೂನಿಯರ್ ಡಾರ್ಮೆಟ್ರಿಯ ಹೌಸ್ ಮಾಸ್ಟರ್, ಶಿವಾಲಿಕ್ ಹೌಸ್. ಚಿಕ್ಕಂದಿಂದು ಏನಾದ್ರೂ ನೆನಪಿದ್ಯಾ ಅಥವಾ ಎಲ್ಲ ಮರ್ತ್ಬಿಟ್ಟಿದ್ಯಾ ಹೇಗೆ? ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಮಾಡ್ತಾ ಇದ್ರಲ್ಲ, ಸ್ನೇಹಿತರೆಲ್ಲ ಒಟ್ಟಿಗೆ ಪೋಲ್ಟ್ರಿ ಫಾರ್ಮ್ ರೇಡ್. ಆ ಪೋಲ್ಟ್ರಿ ಫಾರ್ಮ್ ರೇಡ್ ಆದ್ಮೇಲೆ ನಿಂಗೆ ನಾವು ಪನಿಷ್ಮೆಂಟ್ ಕೊಟ್ಟಿದ್ವಲ್ಲ. ಅಂದ್ರೆ ನೀವು ಸ್ಕೂಲ್ನಲ್ಲೂ ಕೂಡ ಬದಲಾಗ್ಲೇ ಇಲ್ಲ. ಇವರು ಐ ಥಿಂಕ್ ಡಾಕ್ಟರ್ ಗುಪ್ತಾ, ಹಿಂದಿ ಟೀಚರ್. ಆದ್ರೆ ಇವರಲ್ಲಿ ಸ್ಪೆಷಾಲಿಟಿ ಏನೋ ರಜತ್ ಭಯ್ ಅಂದ್ರೆ, ಇವ್ರು ಏನೇ ಪ್ಲೇ ಮಾಡಲಿ, ಸ್ಕೂಲ್ ಪ್ಲೇ, ಅದರಲ್ಲಿ ನನ್ನ ಕೆಲಸದವನೇ ಮಾಡ್ತಾ ಇದ್ರು. ಸೊ ಪ್ರತಿ ವರ್ಷ ನಾನಿಲ್ಲ ಧನಿ ಆಗಿರ್ತಿದ್ದೆ, ರಾಮ ಆಗಿರ್ತಿದ್ದೆ, ಈ ಥರದ ಏನೋ ಒಂದು ಕ್ಯಾರೆಕ್ಟರ್. ಸ್ಕೂಲಿಂದ ಇನ್ನೊಂದು ವಿಚಾರ ಗೊತ್ತಾಗಿದ್ದೇನೆಂದ್ರೆ, ಇವಾಗ ಬಹಳ ಚಿಕ್ಕವರಿದ್ರಿ, ಆದ್ರೆ ಹುಡುಗಿರ್ಗೆ ಲವ್ ಲೆಟರ್ ಬರೀತಾ ಇದ್ರಿ. ಅದು ಸರಿನೇ ರಜತ್ ಭಾಯ್. ನಾನು ಲವ್ ಲೆಟ್ರ್ ಒಂದು 15 ಜನಕ್ಕೆ ಬರೀತಾ ಇದ್ದೆ, ಅಟ್ಲೀಸ್ಟ್ ಒಂದಾದ್ರೂ ಬೀಳ್ಲಿ ಅಂತ. ಮತ್ತೆ ನಿಮ್ಮೊಳಗಿನ ಪ್ರೇಮ ಕವಿ ಇವತ್ತಿಗೂ ಹಾಗೇ ಇದ್ದಾನ? ಇವಾಗ ವಯಸ್ಸಾಗಿದೆ ರಜತ್ ಭಾಯ್, ಆ ಪ್ರೇಮ ಕವಿ ಈಗ ಕಮ್ಮಿ ಆಗ್ಬಿಟ್ಟಿದ್ದಾನೆ. ಆದ್ರೆ ನೋಡಿ, ನಾನು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕಥೆಗಳನ್ನ ಕೇಳ್ತೀನಲ್ಲ, ನೀವು ಬೇರೆಯವ್ರ ಜೊತೆ ಹೊಂದ್ಕೋತಿರೋ ಇಲ್ವೋ, ಆದ್ರೆ ಫಿಲ್ಮ್ನ ಹೀರೋಯಿನ್ ಜೊತೆ ತುಂಬಾ ಹೊಂದ್ಕೋತೀರಾ. ಖಂಡಿತ ರಜತ್ ಭಾಯ್. ಅದೇ ನನ್ಗೆ ಯಾರಾದ್ರೂ ಬಂದು ನಿನ್ ಫೇವ್ರೇಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಎಲ್ಲಾರು ಅಂತ. ಒಬ್ರಿಬ್ರು ಫೇವ್ರೇಟ್ ಇಲ್ಲ, ಎಲ್ಲಾರು ಫೇವ್ರೇಟೇ. ಯಾಕಂದ್ರೆ ಒಬ್ರು ಹೆಸರು ತಗೊಂಡ್ರೆ ಬೇರೆಯವ್ರಿಗೆಲ್ಲ ಬೇಜಾರಾಗುತ್ತೆ. ಮೇ ಬಿ ಅದು ಆಗಿರ್ಬೋದು. ದತ್ ಸಾಹೇಬ್ರ ಜೊತೆ ಮಾತಾಡಿದ್ವಿ. ನರ್ಗೀಸ್ ಅವರು ಸದಾ ಹಸನ್ಮುಖಿ, ಇಡೀ ಜಗತ್ ಅವ್ರಿಗೆ ಪ್ರೀತಿ ಕೊಟ್ಟಿದೆ. ದತ್ ಸಾಹೇಬ್ರ ಬಗ್ಗೆ ನಾನು ಏನ್ ಹೇಳೋದಕ್ಕೆ ಸಾಧ್ಯ? ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ದತ್ ಸಾಹೇಬ್ರಿಗೆ ನೀವು ಸಣ್ಣ ವಯಸ್ಸಿನಲ್ಲೇ ಹೀರೋ ಆಗೋದು ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಖಂಡಿತ ನಿಜ ರಜತ್ ಭಾಯ್. ಅವ್ರಿಗೆ ನಾನು ಆಕ್ಟರ್ ಆಗೋದು ಇಷ್ಟ ಇರ್ಲಿಲ್ಲ. ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ಕಾಲೇಜ್ ಕಂಪ್ಲೀಟ್ ಮಾಡ್ಲಿ, ಬೇರೆನೋ ಮಾಡ್ಲಿ. ನಾನ್ ಡಿಸೈಡ್ ಮಾಡ್ದೆ ಆಕ್ಟರ್ ಆಗೋದು ಈಸಿ, ಯಾವನ್ ಇದೆಲ್ಲ ಓದ್ತಾನಪ್ಪ ಅಂತ ಕಾಲೇಜ್ ಹೋಗಿ. ಸೊ ನಾನು ಡ್ಯಾಡಿಗೆ ಹೇಳ್ದೆ, ಡ್ಯಾಡಿ ನಾನು ಆಕ್ಟರ್ ಆಗ್ತೀನಿ ಅಂತ. ಅವ್ರು ಹೇಳಿದ್ರು, ಏನ್ ಅನ್ಕೊಂಡಿದ್ಯಾ, ತುಂಬಾ ಈಸಿ ಅನ್ಕೊಂಡಿದ್ಯಾ? ನಾನು ಹೇಳ್ದೆ, ಇಲ್ಲ ಈಸಿ ಅಲ್ಲ, ಬಟ್ ಓದಕ್ ಆಗ್ತಿಲ್ಲ ಅಂದೆ. ಅದಕ್ಕೆ ನಮ್ಮಪ್ಪ, ಹೌದಾ ಸರಿ ಬಾ. ಒಳಗ್ ಹೋದ್ಮೇಲೆ ಗೊತ್ತಾಯ್ತು ಆಕ್ಟರ್ ಆಗೋದು ಎಷ್ಟು ಕಷ್ಟದ ಕೆಲಸ ಅಂತ. ಅವ್ರು ನನಗೆ 2 ವರ್ಷ ಟ್ರೈನಿಂಗು, ಹಾರ್ಸ್ ರೈಡಿಂಗು, ಕರಾಟೆ, ಅದು ಇದು, ಆಮೇಲೆ ಅರ್ಥ ಆಯ್ತು ಇದಕ್ಕಿಂತ ಓದೋದೇ ಈಸಿ ಇತ್ತಲ್ಲಪ್ಪ ಅಂತ.
ನಾನು ನಿಮ್ಮ ಸಿನಿಮಾ ಹೆಸರುಗಳನ್ನ ನೋಡ್ತಾ ಇದ್ದೆ, ಪ್ರಾರಂಭದ ದಿನಗಳದ್ದು. 90s ಸಿನಿಮಾಗಳಿದು. ಖತರ್ನಾಕ್, ಅದ್ರಲ್ಲಿ ನೀವು ಕಿಲ್ಲರ್ ಆಗಿದ್ರಿ ಸೂರಜ್. ಜಹ್ರೀಲೆ, ಅದರಲ್ಲೂ ಕಿಲ್ಲರ್ ಆಗಿದ್ರಿ ರಾಖಾ. ಕ್ರೋದಲ್ಲಿ ನೀವು ಡಾನ್ ಆಗಿದ್ರಿ. 91ನಲ್ಲಿ ಯೋಧಾ ಬಂತು, ಅದರಲ್ಲೂ ಕೂಡ ಡಾನ್. 93ನಲ್ಲಿ ಖಲ್ನಾಯಕ್, ನಾಯಕ ಅಲ್ಲ ಖಳನಾಯಕ ಆಗಿದ್ರಿ. ಹಾತೀಶ್, ವಾಸ್ತವ್, ಹಥಿಯಾರ್, ಖಾಟೆ, ಪ್ರತಿ ಸಿನಿಮಾದಲ್ಲೂ ನೀವು ಈ ಡಾನ್ ಕ್ಯಾರೆಕ್ಟರ್ ಯಾಕೆ ಮಾಡ್ತಾ ಇದ್ರಿ? ರಜತ್ ಭಾಯ್, ಫಸ್ಟ್ ನನ್ಗೆ ರೋಲ್ಸ್ ಏನ್ ಬರುತ್ತೆ, ಪ್ರೊಡ್ಯೂಸರ್ಸ್ ಏನ್ ರೋಲ್ ತಗೊಂಡ್ ಬರ್ತಾರೆ ಅದೆಲ್ಲ ಇಂಥದ್ದೇ ಬರುತ್ತೆ. ಡಾರ್ಕ್ ಕ್ಯಾರೆಕ್ಟರ್ ಅಂತ ನಾನು ಹೇಳಲ್ಲ, ಒಂದು ಗ್ರೇ ಕ್ಯಾರೆಕ್ಟರ್ ಮಾಡೋದು ಒಂದು ಆಕ್ಟರ್ಗೆ ತುಂಬಾನೇ ಖುಷಿ ಕೊಡುತ್ತೆ, ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಸಪೋಸ್ ಇವಾಗ ನಾನು ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಇವಾಗ ಒಸಾಮಾ ಬಿನ್ ಲಾಡನ್ ಟಿವಿಯಲ್ಲಿ ಬಂದ್ರೆ ಎಲ್ಲರೂ ಅದನ್ನೇ ನೋಡೋಕ್ ಶುರು ಮಾಡ್ತೀರಾ, ಕರೆಕ್ಟ್ ತಾನೆ? ಯುನೋ, ಇಟ್ಸ್ ಲೈಕ್ ಚಾಲೆಂಜಿಂಗ್ ಆಗತ್ತೆ. ಅದು ಆಕ್ಟಿಂಗಲ್ಲೂ ಹಾಗೆ ಕೂಡ ಒಂದ್ ಚಾಲೆಂಜ್ ಅನ್ಸುತ್ತೆ ಈ ತರ ರೋಲ್ಸ್ ಮಾಡೋದು. ಒಬ್ರು ತುಂಬಾ ದೊಡ್ಡ ಡೈರೆಕ್ಟರ್ ನನಗೆ ಹೇಳಿದ್ರು, ಸಂಜಯ್ ದತ್ಗೆ ಗನ್ಗಳ ಮೇಲೆ, ಪಿಸ್ತೂಲ್ಗಳ ಮೇಲೆ ತುಂಬಾನೇ ಆಸಕ್ತಿ ಇದೆ. ಒಂದ್ ದಿವಸ ನೀವು ಸೆಟ್ಗೆ AK-47 ತಗೊಂಡು ಹೋಗಿದ್ರಂತೆ. ಅಯ್ಯೋ ದೇವ್ರೇ. ತಗೊಂಡು ಹೋಗಿದ್ದೆ, ಆದ್ರೆ ಅದು ಡಮ್ಮಿ AK-47. ಸಂಜಯ್ ದತ್ ಅವರ ಇಮೇಜು ಹೇಗಾಗಿದೆ ಅಂತಂದ್ರೆ ಅದು ಸಿನಿಮಾ ಇಂಡಸ್ಟ್ರಿಯ ಅಸಲಿ ಬಾಯ್ ನೀವೇ ಅಂತ. ನಿಜವಾದ ರೌಡಿನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಫಿಲ್ಮ್ ಇಂಡಸ್ಟ್ರಿ ಗಾಂಧೀಜಿ ಅಂತೂ ಆಗಿದ್ದೀನಿ. ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ನನಗೆ ಎಲ್ಲರೂ ಫ್ರೆಂಡ್ಸು, ನನಗೆ ಯಾರು ಶತ್ರುಗಳಿಲ್ಲ. ಅಷ್ಟು ಸ್ನೇಹಿತರಿರೋದ ಕಾರಣ ನನ್ನ ಹೃದಯ ತುಂಬಾ ವಿಶಾಲವಾಗಿದೆ ಅಂತ ಅಲ್ವಾ? ಅವರು ವರ್ಕರ್ ಇರ್ಬೋದು, ಇಲ್ಲ ದೊಡ್ಡ ಆಕ್ಟರ್ ಇರ್ಬೋದು. ನಾನ್ ಕೇಳ್ಪಟ್ಟಿದ್ದೆ, ಶಾರುಖ್ ಖಾನ್ ಮತ್ತೆ ಸಲ್ಮಾನ್ ಖಾನ್ ಅವ್ರ ಮಧ್ಯೆ ಜಗಳ ಆಗಿದ್ದಾಗ ನೀವು ಮೀಡಿಯೇಟ್ ಮಾಡೋ ಕೆಲಸ ಮಾಡಿದ್ರಂತೆ. ಇಲ್ಲ, ನಾನ್ ಮೀಡಿಯೇಟ್ ಮಾಡ್ಲಿಲ್ಲ ರಜತ್ ಭಾಯ್, ಆದ್ರೆ ನನಗೆ ತುಂಬಾ ಬೇಜಾರಾಯ್ತು. ಯಾಕೆಂದ್ರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದಂಗೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ತರ ಸಣ್ಣ ಪುಟ್ಟ ಜಗಳ ಆಗ್ತಾ ಇರತ್ತೆ, ಫ್ಯಾಮಿಲಿ ಆದಂಗೆ. ಅದಕ್ಕೋಸ್ಕರ ಮಾತಾಡೋದೇ ಬಿಡಬಾರ್ದಲ್ವಾ? ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, ನೋಡ್ರಪ್ಪ, ಒಂದು ಖುಷಿಯಾದ ವಾತಾವರಣ ಇರಬೇಕು, ಒಂದು ಫ್ಯಾಮಿಲಿ ತರ ಇರಬೇಕು. ಆದ್ರೆ ಈ ಮಾತು ನಿಜನಾ? ನಿಮ್ಮ ಇಮೇಜ್ ಸಿನಿಮಾ ಜನಗಳ ಮಧ್ಯದಲ್ಲಿ ಯಾವ ತರ ಇತ್ತು ಅಂದ್ರೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿದ್ರಿ, ಹೊಡಿ ಬಡಿ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರಿ, ಅದೇ ಸಿಗ್ತಾ ಇತ್ತು. ಮತ್ತೆ ನೀವು ಜೈಲಿಂದ ಹೊರಗಡೆ ಬಂದು ನೀವು ಬದಲಾದಾಗ ನಿಮ್ಗೆ ರೋಲ್ ಕೂಡ ಸಾಫ್ಟ್ ಆಗಿರೋದು ಸಿಗೋದಕ್ಕೆ ಶುರುವಾಯ್ತು. ನೋಡಿ, ಮುನ್ನಾಬಾಯಿ MBBS, ಆಮೇಲೆ ಗಾಂಧಿಗಿರಿ ರೋಲ್ ಸಿಕ್ತು. ಇಲ್ಲ ರಜತ್ ಭಾಯ್, ನಿಜ ಹೇಳ್ಬೇಕು ಅಂದ್ರೆ ಅದಕ್ಕೆ ಮುಂಚೆ ನಾನು ಸಾಜನ್ ಮಾಡಿದ್ದೆ. ಸಾಜನ್ ಕೂಡ ಲವ್ ಸ್ಟೋರಿನೇ. ಸಡಕ್, ಅದು ಕೂಡ ಲವ್ ಸ್ಟೋರಿನೇ. ಏನೋ, ಸೊ ಆ ಥರ ಏನಿಲ್ಲ. ಬಟ್ ಆದ್ರೆ ನೀವು ಹೇಳಿದ್ ಕರೆಕ್ಟೇ, ಮುನ್ನಾಬಾಯಿ ಆದ್ಮೇಲೆ ಆ ಥರ ರೋಲ್ ನನಗೆ ಸಿಕ್ಕಿದ್ದು ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ನೋಡಿ, ಈಗ ನಮ್ಮ ಭಾರತದಲ್ಲಿ ಯಾವುದೇ ವ್ಯಕ್ತಿ ತಪ್ಪನ್ನ ಮಾಡಿದ್ರೆ ಜನ ಅವರಿಗೆ ಹೂ ತಗೊಂಡು ಹೋಗ್ಕೊಡ್ತಾರೆ. ಖಂಡಿತ ನಿಜ. ನಿಮಗೆ ಯಾವತ್ತಾದ್ರೂ ಆ ಜವಾಬ್ದಾರಿಯ ಅನುಭವ ಆಗಿದ್ಯಾ? ನೀವು ಈ ರೋಲನ್ನ ಮಾಡಿದೀರಾ, ಅದಾದ ನಂತರ ಜನಗಳು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ? ಖಂಡಿತ ನನಗೆ ರಿಯಲೈಸ್ ಆಗಿದೆ. ನಾನು ಆ ಥರ ಮಾಡ್ಕೊಳ್ಳೇಬೇಕು. ನೋಡಿ, ಒಂದು ದುರಂತ ಹೇಳ್ತೀನಿ ನಿಮಗೆ. ಈ ರಿಕ್ಷಾದವರು ತುಂಬಾ ತೊಂದರೆ ಕೊಡ್ತಾರೆ, ಏನೋ. ಸೊ ಇಲ್ಲಿ ರಿಕ್ಷಾ, ಅಲ್ಲಿ ರಿಕ್ಷಾ. ನಾನು ಹೇಳ್ದೆ, ಏನ್ ಮಾಡ್ತಿದ್ದೀರಪ್ಪ, ಗಾಡಿ ಟಚ್ ಆಗತ್ತೆ, ಇಳಿದ್ಬಿಟ್ಟು ನನಗೆ ಹೇಳ್ತಾನೆ, ನಿನ್ಗೆ ಯಾಕೋ, ನಿನ್ ಲೈನಲ್ಲಿ ನೀನು ಹೋಗು ಅಂತಾನೆ. ಅಣ್ಣ, ದೊಡ್ಡ ನಮಸ್ಕಾರ. ಮತ್ತೆ ನೋಡಿ, ನಾನ್ ನೋಡ್ದೆ ನಿಮ್ಮ ಮುಂದಿನ ಸಿನಿಮಾಗಳೇನಿದೆ ಅದನ್ನ ನೋಡಿದ್ರೆ ನೀವು ಬದಲಾಗಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಮುಂದೆ ಬರುವಂತ ನಿಮ್ಮ ಸಿನಿಮಾದ ಒಂದು ಹೆಸರು ಮಿಸ್ಟರ್ ಫ್ರಾಡ್. ಆಕ್ಚುಲಿ ಮಿಸ್ಟರ್ ಫ್ರಾಡ್ ಕ್ಯಾನ್ಸಲ್ ಆಯ್ತು. ಮಿಸ್ಟರ್ ಫ್ರಾಡ್ ನಡೀತಾ ಇಲ್ಲ. ಕಿಡ್ನಾಪ್ ಆದ್ರೆ ರಿಲೀಸ್ ಆಯ್ತು. ಬಟ್ ನೋಡಿದ್ರೆ ನಾನು ಕಿಡ್ನಾಪ್ ಅಲ್ಲಿ ಒಬ್ಬ ಫಾದರ್ ರೋಲ್ ಮಾಡ್ತಾ ಇದ್ದೀನಿ. ಸೊ ಬದಲಾಗಿದ್ದೀನಿ ಅಂತ ಅನ್ಸುತ್ತೆ. ನೀವು ಪಬ್ಲಿಕ್ ಮುಂದೆ ಒಂದು ವಿಚಾರನ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀರಾ? ಇನ್ಮೇಲೆ ನೀವು ಮಾಡುವಂತ ಪಾತ್ರಗಳು ಒಳ್ಳೆ ಪಾತ್ರಗಳಾಗಿರುತ್ತೆ, ಬಾಯಿಗಿರಿ ಪಾತ್ರ ಮಾಡಲ್ಲ? ಇದನ್ನ ನಾನು ಪಬ್ಲಿಕ್ ಹತ್ರನೇ ಕೇಳ್ತೇನೆ. ಏನ್ ಮಾಡ್ಲಿ ನಾನು? ಚಾಲೆಂಜಿಂಗ್ ನೋಡಿ. ಓಕೆ ಸರ್. ಸಂಜು, ನೋಡಿ, ಇದು ಆಶ್ಚರ್ಯಕರವಾದಂತ ವಿಚಾರ. ನೀವು ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀರಾ. ನೀವೇ ಸ್ವತಃ ಒಪ್ಕೊಳ್ತೀರಾ, ಕೆಲವೊಮ್ಮೆ ತಪ್ಪುಗಳನ್ನ ಮಾಡಿದ್ದೀನಿ ಅಂತ. ಜನರು ನಿಮ್ಮನ್ನ ಪ್ರತಿ ಸಲ ಕ್ಷಮಿಸಿದ್ದಾರೆ. ಅಂತ ಯಾವ ಜಾದು ಅದರಿಂದಾಗಿ ನೀವು ಜನಗಳನ್ನ ಹಿಡಿದಿಟ್ಕೊಂಡಿದ್ದೀರಾ? ತಪ್ಪುಗಳನ್ನ ನಾನು ತುಂಬಾನೇ ಮಾಡಿದ್ದೀನಿ. ಮತ್ತೆ ದೇವರು ನನಗೆ ಅದ್ರೊಳಗೆ ಹಾಕಿದ್ದೆ ಮೇ ಬಿ ಜನ ನೋಡ್ಲಿ ಡ್ರಗ್ಸ್ ಎಷ್ಟು ಕೆಟ್ಟದ್ದು ಅಂತ. ಒಂದು ಲಾ ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಈ ಕಾನೂನು ಏನಂತಾರೆ,
ನನಗೆ ಗೊತ್ತಿರ್ಲಿಲ್ಲ ಕಾನೂನೇನೋ ಅಂತ ಏನೋ ಅಂತ. ಸೊ ಐ ಮೀನ್ ನನಗನ್ಸುತ್ತೆ ದೇವರು ನನ್ನ ಇದ್ರೊಳಗೆ ಹಾಕಿದ್ದಾನೆ, ಇದರಲ್ಲಿ ಇಷ್ಟೆಲ್ಲ ಇದೆ, ಇದನ್ನ ನಾನು ಜನಕ್ಕೆ ಹೇಳಬೇಕು ಅಂತ. ನೋಡಿ, ನಾವು ಸಿನಿಮಾ ಇಂಡಸ್ಟ್ರಿ ಜನಗಳ ಜೊತೆ ಮಾತಾಡಿದಾಗ ಯಾರು ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ರಲ್ಲ ಅವ್ರು ಹೇಳ್ತಾರೆ ಸಂಜು ಬಹಳನೇ ಒಳ್ಳೆ ವ್ಯಕ್ತಿ ಅಂತ. ಎಲ್ಲರೂ ಹೇಳ್ತಾರೆ ಸಂಜು ಬಹಳನೇ ಒಳ್ಳೆ ವ್ಯಕ್ತಿ ಅಂತ. ಅದ್ರ ಜೊತೆಗೆ ಸಂಜು ತಪ್ಪನ್ನ ಯಾಕೆ ಮಾಡ್ತಾರೆ ಅಂದ್ರೆ ಅವರು ಮೂರ್ಖರು ಅಂತ. ಅದು ನನ್ನ ಮೇಲೆ ಅವ್ರಿಗಿರೋ ಪ್ರೀತಿ ನನ್ನ ಮೂರ್ಖ ಅಂತ ಕರೆದಿದ್ದಾರೆ. ಆದ್ರೆ ನಾನು ಹೇಳ್ದಂಗೆ ಪ್ರತಿ ಹುಡುಗ ದೊಡ್ಡವನಾಗ್ತಾ ಏನೋ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತಾನೆ. ನೀವು ನಿಮ್ಮ ಜೀವನವನ್ನ ತುಂಬಾ ಪ್ರೀತಿಸ್ತೀರಾ, ಈ ಮಾತನ್ನ ಒಪ್ಕೋತೀರಾ ಅಲ್ವಾ? ಹೌದು, ಖಂಡಿತ ನಂಬ್ತೀನಿ. ಮತ್ತೆ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆಯಾ ಈಗ? ಹತ್ತತ್ರ 50 ವರ್ಷ ಆಗ್ತಿದೆ, ಬದಲಾವಣೆ ಆಗೇ ಆಗ್ತೀನಲ್ವಾ.